ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ SEP ಸಿಲೆಬಸ್ 2ನೇ ಸೆಮಿಸ್ಟರ್ ಕನ್ನಡ ವಿಷಯವನ್ನು ಓದುವ ವಿಧಾನ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸೂಚನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಕನ್ನಡ ವಿಷಯ 2ನೇ ಸೆಮಿಸ್ಟರ್ KUD ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಹಾವೇರಿ ವಿಶ್ವವಿದ್ಯಾಲಯ ಒಂದೇ ರೀತಿಯಾದ ಸಿಲೆಬಸ್ ಅನ್ನು ಒಳಗೊಂಡಿದೆ. ಕೊಟ್ಟಿರುವಂಥ ಕನ್ನಡ ವಿಷಯ ಸಿಲೆಬಸ್ ಏನಿದೆ ಇದು 16 ಪಾಠಗಳನ್ನು ಒಳಗೊಂಡಿದೆ. ಕನ್ನಡ ವಿಷಯದಲ್ಲಿ ಯಾವುದೇ ರೀತಿಯ ಗ್ರಾಮರ್ ವ್ಯಾಕರಣ ಭಾಗ ಇರುವುದಿಲ್ಲ. ಕೊಟ್ಟಿರುವಂಥ 16 ಪಾಠಗಳಲ್ಲಿ 6 ಪದ್ಯಗಳಿವೆ, 3 ಕಥೆಗಳಿವೆ, 2 ಜೀವನ ಚರಿತ್ರೆಗಳಿವೆ ಮತ್ತು 5 ಪ್ರಬಂಧ ಲೇಖನಗಳಿವೆ. ಅಂತಿಮ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ 3 ಸೆಕ್ಷನ್ಗಳನ್ನು ಒಳಗೊಂಡಿರುತ್ತದೆ. ಮೊದಲನೇ ಸೆಕ್ಷನ್ ಎ ಸೆಕ್ಷನ್ನಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಿರುತ್ತಾರೆ, 10 ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ. ಎರಡನೇ ಸೆಕ್ಷನ್ ಬಿ ಸೆಕ್ಷನ್ನಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿರುತ್ತಾರೆ, ನೀವು ಒಟ್ಟು 6 ಉತ್ತರಗಳನ್ನು ಬರೆಯಬೇಕಾಗುತ್ತದೆ. ಮೂರನೇ ಸೆಕ್ಷನ್ ಸಿ ಸೆಕ್ಷನ್ ಏನಿದೆ 10 ಅಂಕದ ಪ್ರಶ್ನೆಗಳನ್ನ ಕೇಳಿರುತ್ತಾರೆ, ಸೊ ಇದರಲ್ಲಿ 3 ಉತ್ತರಗಳನ್ನ ನೀವು ಬರೀಬೇಕಾಗುತ್ತದೆ. ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನೀವು ಆನ್ಸರ್ ಬರೀಬೇಕಾಗುತ್ತದೆ. 20 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ನೀವು ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಬೇಕಂದ್ರೆ ಓದಬೇಕಾಗಿರುವಂಥ ಭಾಗಗಳು ಪದ್ಯ ಭಾಗ, ಕತೆ ಭಾಗ, ಜೀವನ ಚರಿತ್ರೆ ಭಾಗ. ನೀವು ಪ್ರಬಂಧ ಲೇಖನಗಳನ್ನು ಬಿಡುವುದು ಸೂಕ್ತ. ಏಕೆಂದರೆ ಪುಸ್ತಕದಲ್ಲಿರುವಂತಹ ಅಕ್ಯುರೇಟ್ ವಾಕ್ಯಗಳನ್ನೇ ನೀವು ಬರೆದಾಗ ಮಾತ್ರ ಲೇಖನಗಳಿಗೆ ಮಾರ್ಕ್ಸ್ನ ಕೊಡ್ತಾರೆ. ಜನರಲ್ ನಿಮ್ಮ ಸ್ವಂತ ವಾಕ್ಯಗಳನ್ನ ಬಳಸಿದರೆ ಯಾವುದೇ ಅಂಕಗಳು ಇರೋದಿಲ್ಲ. ನೀವು ಓದಬೇಕಾಗಿರುವಂಥ 6 ಪದ್ಯ ಏನು ಅವರು ಕೊಟ್ಟಿದ್ದಾರೆ ಸಿಲೆಬಸ್, ಅದರಲ್ಲಿ ಮುಖ್ಯವಾಗಿ ಓದಬೇಕಾಗಿರುವಂಥ ಪದ್ಯಗಳು ಮಾಯದಂಥ ಮಳೆ ಬಂತನ್ನ, ಪ್ರಣಾಳಿಕೆ, ನಾನೊಂದು ಮರವಾಗಿದ್ದರೆ, ರಂಗೋಲಿ. ಇನ್ನು ಕೊಟ್ಟಿರುವಂತಹ 3 ಕಥೆಗಳಲ್ಲಿ ನೀವು ಓದಬೇಕಾಗಿರುವಂತಹ 2 ಕಥೆಗಳಂದರೆ ಗಾಂಧಿ, ಹೊಡಿ ಚಕಡಿ. ಕೊಟ್ಟಿರುವಂತಹ 2 ಜೀವನ ಚರಿತ್ರೆ ಇಬ್ಬರದ್ದನ್ನು ಓದಲೇಬೇಕು. ಕುದ್ಮಲ್ ರಂಗರಾವ್, ಹುಲ್ಲುಕಡ್ಡಿಯ ಪವಾಡ. ಕೊಟ್ಟಿರುವಂತಹ 5 ಲೇಖನಗಳೇನಿವೆ, ಸೊ ಅದರಲ್ಲಿ ಓದ್ತೇನೆಂದರೆ 3 ಲೇಖನಗಳು ಬಿಡುವುದು ಸೂಕ್ತ. ಓದೋದಾದರೆ 3 ಲೇಖನಗಳು ಮುಖ್ಯವಾಗಿರುತ್ತೆ. ಮೊದಲನೇದ್ದು ಸ್ತ್ರೀವಾದಿ ದೃಷ್ಟಿಕೋನ, ತಾತ್ವಿಕ ವಿವೇಚನೆ, ವರ್ಗ ಸಂಘರ್ಷ, ರಾಷ್ಟ್ರೀಯ ಕಂಪನಿಗಳು ಮತ್ತು ಸಾಮಾಜಿಕ ನ್ಯಾಯ. ಈ 3 ಲೇಖನಗಳು ನಿಮಗೆ ಅತ್ಯಂತ ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬರುವಂತಹ ಲೇಖನಗಳಾಗಿವೆ. ಒಟ್ಟಾರೆಯಾಗಿ ನೀವು ಓದಬೇಕಾಗಿರೋದು 3 ಪದ್ಯಗಳನ್ನು, 2 ಜೀವನ ಚರಿತ್ರೆಗಳನ್ನು, 2 ಕಥೆಗಳನ್ನು, 2 ಲೇಖನಗಳನ್ನು ಓದಿದರೆ 80 ಅಂಕಗಳನ್ನು ಪೂರ್ತಿಯಾಗಿ ನೀವು ಬರೀಬಹುದು ಮತ್ತು ಅಂಕಗಳನ್ನ ಪಡ್ಕೋಬಹುದು. 2 ಅಂಕದ ಸೆಕ್ಷನ್ನಲ್ಲಿ ಕೇವಲ ಲೇಖಕರ ಪರಿಚಯವನ್ನೇ ಮುಖ್ಯವಾಗಿ ಕೇಳುತ್ತಾರೆ ಮತ್ತು ಕೆಲವೊಂದಿಷ್ಟು ಪಾಠದ ಪದ್ಯದ ಪ್ರಮುಖ ಮೇನ್ ಕ್ವಶನ್ಸ್ ಅನ್ನ ಆಶಯಗಳನ್ನು ಕೇಳಿರುತ್ತಾರೆ. ಲೇಖಕರ ಪರಿಚಯ ನೀವು 2 ಅಂಕಕ್ಕೆ ಓದುವುದಾದರೆ ಹೇಗೆ ಓದಬೇಕಂದ್ರೆ ಲೇಖಕರ ಹೆಸರು, ಪಾಠದ ಹೆಸರು, ಅವರ ಜನನ, ಜನ್ಮಸ್ಥಳ, ತಂದೆ ತಾಯಿ ಹೆಸರು, ಅವರು ಬರೆದಿರುವಂಥ ಪುಸ್ತಕದ ಆಕರ ಗ್ರಂಥ, ಅಂಕಿತ ನಾಮ, ಅವರು ಬರೆದಿರುವಂಥ 2 ಕೃತಿಗಳ ಹೆಸರನ್ನು, ಅವರಿಗೆ ಸಿಕ್ಕಿರುವಂಥ 2 ಪ್ರಶಸ್ತಿಗಳನ್ನು ನೀವು ನೆನಪಿಟ್ಟುಕೋಬೇಕಾಗುತ್ತೆ. ಒಂದು ವೇಳೆ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರೆ ಯಾವ ಸಾಹಿತ್ಯ ಸಮ್ಮೇಳನ, ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನ ಅದನ್ನು ನೆನಪಿಟ್ಟುಕೊಳ್ಬೇಕಾಗತ್ತೆ. ಸೊ ಇದರ ಮೇಲೆ 2 ಅಂಕದ ಪ್ರಶ್ನೆಗಳು ನಿಮಗೆ ಇರುತ್ತೆ. ಕರ್ನಾಟಕ ಯೂನಿವರ್ಸಿಟಿ ಮತ್ತು ಹಾವೇರಿ ವಿಶ್ವವಿದ್ಯಾಲಯವು ತಾವು ಬಿಡುಗಡೆ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಕೇವಲ ಅದರಲ್ಲಿ ಮಾತ್ರ ಪ್ರಶ್ನೆಗಳನ್ನೇ ಕೇಳುತ್ತೆ ಹೊರತಾಗಿ ಯಾವುದೇ ಹೊರಗಿನ ಪ್ರಶ್ನೆಗಳು ನಿಮಗೆ ಕೇಳೋದಿಲ್ಲ. ಈ ಕ್ವಶನ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನಾವು 2ನೇ ಸೆಮಿಸ್ಟರ್ SEP ವಿದ್ಯಾರ್ಥಿಗಳಿಗಾಗಿಯೇ ಎಲ್ಲ ವಿಷಯಗಳನ್ನು ಒಂದೇ ಪುಸ್ತಕದಲ್ಲಿ ಮುದ್ರಿಸಿದ್ದೇವೆ. ಅವುಗಳಲ್ಲಿ ನಾವು ಯೂನಿವರ್ಸಿಟಿಯ ಕ್ವಶನ್ ಬ್ಯಾಂಕ್ನ ಕೀ ಉತ್ತರಗಳನ್ನು, ಅಂದರೆ ಯೂನಿವರ್ಸಿಟಿಯವರು ಕನ್ಸಿಡರ್ ಮಾಡುವಂತಹ ಪತ್ರಿಕೆ ಮೌಲ್ಯಮಾಪನ ಪರೀಕ್ಷೆ ವ್ಯಾಲ್ಯೂಯೇಷನ್ ಮಾಡುವಾಗ, ಪೇಪರ್ನ ಚೆಕ್ ಮಾಡುವಾಗ ಕನ್ಸಿಡರ್ ಮಾಡುವಂತಹ ಉತ್ತರಗಳನ್ನೇ ನಾವು ಬರೆದು ಪುಸ್ತಕವನ್ನು ತಯಾರಿಸಿದ್ದೇವೆ. ಆ ಪುಸ್ತಕಗಳನ್ನ ನೀವು ನಮಗೆ ಆನ್ಲೈನ್ ಮೂಲಕ ಆರ್ಡರ್ ಮಾಡೋದ್ರ ಮೂಲಕ ಪಡೆದುಕೊಳ್ಳಬಹುದು. ನಮ್ಮ ವೆಬ್ಸೈಟ್ ಆನ್ಲೈನ್ ಆರ್ಡರ್ ಮಾಡುವಂಥ ಲಿಸ್ಟನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ಬಂದು ತಲುಪುತ್ತದೆ. ಈ ರೀತಿಯಾಗಿ ನೀವು ನಮ್ಮ ಕ್ಲಾಸ್ನ ತರಗತಿಗಳನ್ನು ಜಾಯಿನ್ ಆಗೋದ್ರ ಮೂಲಕ ಔಟ್ ಸ್ಕೋರ್ಗಳನ್ನ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.